ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ. ಇವತ್ತಿನ ಸಾಯಿ ಟ್ಯಾರೋ ರೀಡಿಂಗಲ್ಲಿ ಬಾಬಾರವರು ನಿಮ್ಮ ಜೀವನಕ್ಕೆ ಅಂದರೆ ಒಂದು ಸಂಪತ್ತಾಗಿರ್ಬೋದು, ಒಂದು ಕೆಲಸ ಆಗಿರ್ಬೋದು, ದಾನ ಆಗಿರ್ಬೋದು, ಕೃತಜ್ಞತೆಯ ಭಾವ, ಭೌತಿಕ ಈಗಿನ ಸ್ಥಿತಿಗಳು ಮತ್ತು ಸ್ಥಿರತೆ, ಇವುಗಳ ಸಂಕೇತವನ್ನು ನಿಮ್ಮ ಜೀವನದಲ್ಲಿ ಯಾವ ರೀತಿ ನಿಮಗೆ ಕೊಡ್ತಾ ಇದ್ದಾರೆ, ನಿಮ್ಮ ಜೀವನದಲ್ಲಿ ನಿಮ್ಮನ್ನು ಯಾವ ರೀತಿ ಮುಂದುವರಿಸ್ಕೊಳ್ಬೇಕು ಅನ್ನೋ ರೀತಿಲಿ ಒಂದು ಗೈಡೆನ್ಸ್ ಬಾಬಾರವರಿಂದ ಈ ಸಮಯದಲ್ಲಿ ಈ ರೀಡಿಂಗ್ ಮೂಲಕ ನಿಮಗೆ ಸಿಗ್ತಾ ಇದೆ. ಅಂದರೆ ಮೊದಲನೇದಾಗಿ ಇಲ್ಲಿ ಬಾಬಾರವರ ಸಂದೇಶ ಏನಾಗಿದೆ ಅಂದರೆ, ನಿಮ್ಮ ಜೀವನದಲ್ಲಿ ನಿಮ್ಮನ್ನು ನಿಲ್ಲಿಸುವಂಥ ಪರಿಸ್ಥಿತಿಗಳು ಎದುರಾಗಿದೆ. ಅಂದರೆ ಯಾರೋ ಅಡ್ಡಿ ಆತಂಕಗಳನ್ನು ವ್ಯಕ್ತಪಡಿಸಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಬಾಧೆಯನ್ನು ಉಂಟು ಮಾಡ್ತಾ ಇದ್ದಾರೆ. ಹಾಗೆ ಕೆಲವೊಂದು ಸಾರಿ ನಿಮ್ಮದೇ ಆದ ಒಂದು ಭಯ, ಆತಂಕ, ಮುಂದಿನ ಭವಿಷ್ಯದ ಬಗ್ಗೆ, ಜೀವನದ ಬಗ್ಗೆ ತಗೊಂಡು ನೀವೇ ಸ್ವಲ್ಪ ಹಿಂದೆ ಸರಿತಾ ಇದ್ದೀರಾ. ಇಲ್ಲವೇ ಒಂದು ಪರಿಸ್ಥಿತಿಗಳ ಅನಾನುಕೂಲತೆ, ಒಂದು ಹಣ ಇಲ್ಲದೆ ಇರ್ಬೋದು, ಇಲ್ಲ ನಿಮ್ಮ ಮಾತನ್ನು ಸರಿಯಾಗಿ ನಿಮ್ಮ ನಿರ್ಧಾರಗಳನ್ನು ಕೇಳದೆ ಕೆಲವು ಅಡ್ಡಿ ಆತಂಕಗಳು ಉಂಟಾಗ್ತಾ ಇದ್ದಾವೆ. ಅಂದರೆ ನೀವು ಅಂದ್ಕೊಂಡಿರುವ ವಿಚಾರದಲ್ಲಿ ಮುಂದೆ ಸಾಗಬೇಕು ಅಂತ ಹೇಳಿ ಅಂದ್ಕೊಂಡಿರುವ ವಿಚಾರದಲ್ಲಿ ನಿಮಗೆ ಇಲ್ಲಿ ಅಡೆತಡೆ ಉಂಟಾಗ್ತಾ ಇದೆ ಈ ಸಮಯದಲ್ಲಿ. ಇದರ ಕೊರಗು ನಿಮ್ಮಲ್ಲಿ ನಿರಾಸೆಯನ್ನು ಮೂಡಿಸಿದೆ. ಅಂದರೆ ನಾನು ಅಂದ್ಕೊಂಡಿದ್ದನ್ನು ಸಮಯಕ್ಕೆ ಸರಿಯಾಗಿ ನನ್ನಿಂದ ಮಾಡೋಕ್ಕಾಗ್ತಾ ಇಲ್ಲಲ್ಲ, ಯಾಕೆ ಈ ಅಡೆತಡೆ ಅನ್ನುವ ರೀತಿಯಲ್ಲಿ ನೀವು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಇಟ್ಟಿದ್ದೀರಾ. ಈ ಸಮಯದಲ್ಲಿ ಹಗಲಿರುಳು ಅದರ ಬಗ್ಗೆನೇ ಯೋಚಿಸ್ತಾ ಇದ್ದೀರಾ. ಆದರೆ ಈ ಸಮಯದಲ್ಲಿ ನಿಮ್ಮನ್ನು ಮಾರ್ಗದರ್ಶಿಸುವವರು ಒಬ್ಬರು ನಿಮಗೆ ಸಹಾಯಕ್ಕೆ ಬರ್ತಾರೆ. ಅಂದರೆ ನಿಮಗೆ ಭರವಸೆ ತುಂಬಿ ಸಹಾಯ ಮಾಡಿ, ಹಾಗೆ ನೀವು ಮುಂದೆ ಹೋಗಲಿಕ್ಕೆ ಏನು ಅಡ್ಡಿ ಆತಂಕಗಳು ಉಂಟಾಗಿದ್ದಾವಲ್ವ ಅವುಗಳನ್ನು ನಿವಾರಣೆ ಮಾಡ್ತಾರೆ. ಅಂದರೆ ಇಲ್ಲಿ ನಿಮಗೆ ಭಗವಂತನ ಅನುಗ್ರಹ ಅಂದರೆ ಗುರುವಿನ ಮಾರ್ಗದರ್ಶನ ಸರಿಯಾದ ಸಮಯಕ್ಕೆ ಸಿಗ್ತಾ ಇದೆ. ಹಾಗೆ ನಿಮಗೆ ಅವರಿಂದಲೇ ಸಹಾಯ ಸಿಗ್ತಾ ಇದೆ, ನೇರವಾಗಿ ಅಲ್ಲದಿದ್ದರೂ ಯಾರದ್ದಾದ್ರೂ ಮೂಲಕ ಬಾಬಾರವರೇ ಸ್ವಯಂ ನಿಮಗೆ ಸಹಾಯಕರಾಗಿ ಬರ್ತಾ ಇದ್ದಾರೆ. ಅಂದರೆ ನಿಮಗೆ ಯಾರೆಲ್ಲ ಅಡ್ಡಿ ಆತಂಕಗಳನ್ನು ಉಂಟು ಮಾಡ್ತಾ ಇದ್ದಾರಲ್ಲ ಅವರನ್ನು ದೂರ ತಳ್ತಾರೆ. ಅಂದರೆ ಅಂಥವರಿಂದ ನಿಮ್ಮನ್ನು ದೂರನೇ ಇಟ್ಟು ನೀವು ಯಾವ ರೀತಿ ಒಂದು ವಿಚಾರದಲ್ಲಿ ಮುಂದುವರೆದು ನೀವು ಅದನ್ನು ಪಡ್ಕೊಳ್ಬೇಕು ಅಂತ ಇದ್ದೀರೋ, ಸರಿಪಡಿಸ್ಕೊಳ್ಬೇಕು ಅಂತ ಇದ್ದೀರೋ ಅದರಲ್ಲಿ ನಿಮಗೆ ಉನ್ನತಿ ಆಗುವಂತೆ ಮಾಡ್ತಾರೆ, ಮಾರ್ಗದರ್ಶನ ಮಾಡ್ತಾರೆ. ಹಾಗೆ ಸಹಾಯ ಕೂಡ ಅವರೇ ಮಾಡ್ತಾರೆ. ಒಂದು ಸೋಲ್ ಎನರ್ಜಿ ಕೂಡ ನಿಮಗೆ ಕನೆಕ್ಟ್ ಆಗುತ್ತೆ. ಅದರ ಮೂಲಕ ನಿಮ್ಮ ಈ ಒಂದು ಚಿಂತೆಗೆ ಪರಿಹಾರ ಆದಷ್ಟು ಬೇಗನೆ ಸಿಗುತ್ತೆ. ದೃಢವಾದ ವಿಶ್ವಾಸದೊಂದಿಗೆ ನೀವು ಇರಬೇಕು. ಪ್ರಾಮಾಣಿಕ ಪ್ರಯತ್ನ ಏನಿದೆ ಅದನ್ನು ನಿಲ್ಲಿಸಬಾರ್ದು. ಯಾವುದೇ ಕಾರಣಕ್ಕೂ ನೀವು ಆತ್ಮವಿಶ್ವಾಸವನ್ನು ಕಳ್ಕೊಳ್ಳೇಬಾರ್ದು ಅನ್ನೋ ರೀತಿಲಿ ನೀವೇನು ಅಂದ್ಕೊಂಡಿದ್ದೀರೋ ಅದರಲ್ಲಿ ಯಾರು ಎಷ್ಟೇ ಎಂಥ ಜನರೇ ಬಂದು ಅಡ್ಡಿ ಆತಂಕಗಳನ್ನು ಉಂಟು ಮಾಡ್ತಾ ಇದ್ದಾರೆ ಅಂದರೂ ಕೂಡ ನಿಮ್ಮ ಒಂದು ಭರವಸೆ ಏನಿದೆಯಲ್ಲ ಗುರುವಿನಲ್ಲಿ, ದೇವರಲ್ಲಿ ನೀವಿಟ್ಟು ಭರವಸೆಯಲ್ಲಿ ಅನುಮಾನ, ಸಂದೇಹ ಉಂಟು ಮಾಡ್ಕೊಳ್ಬೇಡಿ. ಯಾಕಂದರೆ ಈ ಸಮಯದಲ್ಲಿ ನಿಮ್ಮ ಪರವಾಗಿಯೇ ಕೆಲಸ ನಡೀತಾ ಇದೆ. ಅಂದರೆ ಆ ಗುರುವು, ಆ ದೇವರು ನಿಮ್ಮ ದಾರಿಯಲ್ಲಿರುವ ಅಡ್ಡಿ ಆತಂಕಗಳನ್ನು ದೂರ ಮಾಡ್ತಾ ಇದ್ದಾರೆ, ಅಂತಹ ಜನರನ್ನು ಕೂಡ ದೂರ ಸರಿಸ್ತಾ ಇದ್ದಾರೆ. ಅದಕ್ಕೊಂದು ಕಾರಣ ಬೇಕಲ್ವಾ? ಅಂದರೆ ಅಲ್ಲಿ ನಿಮಗೆ ಕೆಲವು ಸಣ್ಣ ಪುಟ್ಟ ಪಾಠಗಳು ಬೇಕು, ಒಂದು ಸಾಕ್ಷಿಯ ರೂಪದಲ್ಲಿ. ಹೌದು, ಇವರೇ ನನಗೆ ಅಡ್ಡಿ ಆತಂಕಗಳನ್ನು ಉಂಟು ಮಾಡಿದರು, ಇಂಥವರಿಂದ ಇಂಥ ವಿಚಾರಗಳಿಂದ ನಾನು ಹೊರಗೆ ಬರಬೇಕು ಅನ್ನೋ ರೀತಿಯಲ್ಲಿ ನಿಮಗೆ ಮನದಟ್ಟು ಮಾಡಿಸಿಯೇ ಆ ವಿಚಾರಗಳಿಂದ ನಿಮ್ಮನ್ನು ಹೊರಗೆ ತಂದು ನಿಮ್ಮ ಜೀವನದಲ್ಲಿರುವ ಅಡ್ಡಿ ಆತಂಕಗಳನ್ನು ನಿರಾತಂಕವಾಗಿ ಮಾಡಿ ನೀವು ಅದನ್ನು ಪಡ್ಕೊಳ್ಳೋಕ್ಕೆ ದಾರಿಯನ್ನು ಇಲ್ಲಿ ಮಾಡಿಕೊಡ್ತಾ ಇದ್ದಾರೆ. ಅದಕ್ಕೆ ಸ್ವಲ್ಪ ಸಮಯ ಆಗತ್ತೆ. ಹಾಗಾಗಿ ಈ ಸಮಯದಲ್ಲಿ ಏರಿಳಿತಗಳು ಉಂಟಾದಾಗ ಹೆದರುವ ಅವಶ್ಯಕತೆ ಇಲ್ಲ. ಅಂದರೆ ಈ ಸಮಯದ ನಿಮ್ಮ ಆತಂಕದ ಪರಿಸ್ಥಿತಿಗಳು ನೀವು ದೂರ ಮಾಡಿಕೊಳ್ಳೇಬೇಕು. ಅಂದರೆ ನಾನು ಗುರುವಿನ ಶರಣದಲ್ಲಿದ್ದೀನಿ, ನನ್ನ ಉದ್ದೇಶ ಒಳಿತಿನಿಂದ ಕೂಡಿದೆ, ನಾನು ಮಾಡುವ ಕೆಲಸದಲ್ಲಿ ಯಾರಿಗೂ ಕೂಡ ಹಾನಿ ಆಗೋದಿಲ್ಲ, ಯಾರಿಗೂ ಕೂಡ ಕೆಟ್ಟದಾಗಲಿ ಅಂತೇಳಿ ನಾನು ಪ್ರಯತ್ನ ಮಾಡ್ತಾ ಇಲ್ಲ. ನನ್ನ ಒಂದು ಕುಟುಂಬದ ಏಳಿಗೆಗೋಸ್ಕರ ನಾನೇನಾದರೂ ಒಂದು ಸಾಧನೆ ಮಾಡಬೇಕು, ಪ್ರೇರಣೆಯಾಗಬೇಕು ಅನ್ನೋ ರೀತಿಲಿ ನಿಮ್ಮ ಮನಸ್ಥಿತಿ ಈ ಸಮಯದಲ್ಲಿ ಇರೋದರಿಂದ ನಿಮಗೆ ಯಾವುದೇ ರೀತಿ ಹಾನಿಯಾಗಲಿಕ್ಕೆ ಇಲ್ಲಿ ದೈವಶಕ್ತಿಗಳು ಅಂದರೆ ಈ ವಿಶ್ವ ಅಂದರೆ ಈ ಪ್ರಕೃತಿ ಬಿಡ್ತಾ ಇಲ್ಲ. ಅಂದರೆ ನಿಮಗೆ ಎಲ್ಲ ರೀತಿಯಲ್ಲೂ ಅದು ಸಪೋರ್ಟ್ ಮಾಡ್ತಾ ಇದೆ. ಈ ಸಮಯದಲ್ಲಿ ಆ ನಂಬಿಕೆ ನಿಮ್ಮಲ್ಲಿ ದೃಢ ವಿಶ್ವಾಸದೊಂದಿಗೆ ನೀವು ಮುಂದೆ ಸಾಗಲಿಕ್ಕೆ ದಾರಿ ಮಾಡಿಕೊಡ್ತಾ ಇದೆ. ಹಾಗಾಗಿ ಎದುರಾಗುವ ಸಮಸ್ಯೆಗಳಿಗಾಗಿರ್ಬೋದು, ಜನರಿಗಾಗಿರ್ಬೋದು ಹೆದರುವ ಅವಶ್ಯಕತೆ ಇಲ್ಲ. ಬಂದಿದ್ದೆಲ್ಲ ಬರಲಿ, ಗುರುವಿನ ದಯೆ ಇರಲಿ ಅನ್ನೋ ರೀತಿಲಿ ನೀವು ಗುರುವಿನ ಪಾದಗಳಲ್ಲಿ ಆ ವಿಚಾರವನ್ನು ಸಮರ್ಪಣೆ ಮಾಡ್ತಾನೆ ನೀವು ಒಂದೊಂದೇ ಹೆಜ್ಜೆ ಮುಂದೆ ಇಡ್ತಾ ಹೋದಷ್ಟು ನಿಮ್ಮ ಜೀವನಕ್ಕೆ ಗುರುವಿನ ಬಲ ಹೆಚ್ಚಾಗ್ತಾ ಹೋಗುತ್ತೆ. ಅಂದರೆ ಅವರ ಮಾರ್ಗದರ್ಶನ ಹಂತ ಹಂತವಾಗಿ ಎಲ್ಲಿ, ಯಾವಾಗ, ಹೇಗೆ ಸಿಗಬೇಕೋ ಅದು ಸಿಗ್ತಾ ಹೋಗುತ್ತೆ. ಅದೇ ರೀತಿ ಸಹಾಯ ಹಸ್ತ ಕೂಡ ನಿಮ್ಮ ಎದುರಿಗೆ ಚಾಚತ್ತೆ. ಅಂದರೆ ಗುರುವಿನ ಆಶೀರ್ವಾದದ ಬಲದೊಂದಿಗೆ ಅಂತಹವರೇ, ಅಂದರೆ ನಿಮ್ಮಂತಹ ಒಳ್ಳೆಯವರೇ ನಿಮ್ಮಂಥವರಿಗೆ ಕನೆಕ್ಟ್ ಆಗ್ತಾರೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸನೆಟ್ ಆಗ್ತದೆ. ಅಂದರೆ ಜಗತ್ತಲ್ಲಿ ಕೆಟ್ಟದೂ ಇದೆ, ಒಳ್ಳೆಯದು ಇದೆ. ಕೆಟ್ಟದಕ್ಕೆ ಕೆಟ್ಟದೇ ಸಿಗುತ್ತೆ, ಒಳ್ಳೆಯದಕ್ಕೆ ಒಳ್ಳೆಯದೇ ಸಿಗುತ್ತೆ. ಆದರೆ ಈ ಸಮಯದ ನಿಮ್ಮ ಎನರ್ಜಿ ಪ್ರಕಾರ ನಿಮಗೆ ಒಳ್ಳೆಯವರೇ ಎದುರಾಗ್ತಾರೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ. ಈ ಸಮಯದಲ್ಲಿ ಕೆಲವು ವಿಚಾರಗಳಲ್ಲಾಗಿರ್ಬೋದು, ಕೆಲವು ಒಂದು ಪರಿಸ್ಥಿತಿಗಳನ್ನು ಎದುರಿಸಲಾಗದೆ ಒಂದು ಅಸಹಾಯಕತೆಯಿಂದ ನೀವಿದ್ದೀರಾ. ಅಂದರೆ ನ್ಯಾಯಕ್ಕೋಸ್ಕರ ಹಂಬಲಿಸಿದರೆ ಅಲ್ಲಿ ನ್ಯಾಯ ಸಿಗ್ತಾ ಇಲ್ಲ. ಅಂದರೆ ನಿಮಗೆ ಯಾರೋ ಏನೋ
ಒಂದು ರೀತಿಯಲ್ಲಿ ಸಹಾಯ ಮಾಡಬೇಕಾಗಿತ್ತು, ಮಾತು ಕೊಟ್ಟಿದ್ರು, ಆದರೆ ಅವರ ಸಹಾಯ ನಿಮಗೆ ಈ ಸಮಯದಲ್ಲಿ ಸಿಗ್ತಾ ಇಲ್ಲ. ಅವರು ನಿಮಗೆ ಎಲ್ಲೋ ಒಂದು ರೀತಿಯಲ್ಲಿ ಅನುಮಾನ ಪಟ್ಟು ಹಿಂದೆ ಸರಿತಾ ಇದ್ದಾರೆ. ಇಂತಹ ಒಂದು ಅಸಹಾಯಕತೆಯಲ್ಲಿ ನೀವಿದ್ದೀರಾ. ಆದರೆ ಈ ಅಸಹಾಯಕತೆ ಸಾಯಿಯ ಕೃಪೆಯಿಂದ ತಾತ್ಕಾಲಿಕವಾಗಲಿದೆ. ಅಂದರೆ ನೀವು ಏನು ನಂಬಿದ್ರಲ್ಲ, ಅಲ್ಲಿ ಸಹಾಯ ಸಿಗದೇ ಇದ್ರೂ ಪರವಾಗಿಲ್ಲ, ಬಾಬಾ ಬೇರೊಂದು ಕಡೆಯಿಂದ ನಿಮಗೆ ಒಂದು ಸಹಾಯ, ಒಂದು ಬೆಂಬಲ ಸಿಗುವಂತೆ ಮಾಡ್ತಾರೆ. ಅಂದರೆ ಯಾರೋ ನಿಮಗೆ ಸಹಾಯ ಮಾಡ್ತೀನಿ ಅಂದವರು ಮೋಸ ಮಾಡಿದ್ದಾರೆ ಅಂದರೆ ಅಲ್ಲಿಗೆ ಅವರಿಂದ ಆ ಒಂದು ಯೋಗ್ಯತೆ ಇಲ್ಲ ನಿಮಗೆ ಸಹಾಯ ಮಾಡೋ ಅಂಥದ್ದು, ಮಾಡಿ ಅದರ ಫಲವನ್ನು ಪಡ್ಕೊಳ್ಳೋ ಅಂಥದ್ದು. ಹಾಗಾಗಿ ಅವರು ನಿಮ್ಮ ಜೀವನದಿಂದ ಡಿಲೀಟ್ ಆಗ್ತಾರೆ, ಅಂದರೆ ಹೊರ ಹೋಗ್ತಾರೆ. ನಿಮಗೆ ಬೇರೊಂದು ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ಸಹಾಯ ಮಾಡ್ತಾರೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ. ನಂಬಿಕೆ ಇಡಿ. ನಿಮ್ಮೊಳಗಿನ ಈ ಸಮಯದ ಒಂದು ಶಕ್ತಿಯಾಗಿರ್ಬೋದು, ನಂಬಿಕೆ ಆಗಿರ್ಬೋದು, ಮತ್ತು ದಯೆಯ ಮನಸ್ಸು ನಿಮ್ಮನ್ನು ಪುನರುಜ್ಜೀವಿತಗೊಳಿಸ್ತಾ ಇದೆ. ಅಂದರೆ ನೀವು ಕೊಡುವ ಪ್ರೀತಿ, ನೀವು ಮಾಡ್ತಾ ಇರುವ ಸಹಾಯ, ಹಾಗೆ ನಂಬ್ತಾ ಇರುವ ಒಂದು ನಂಬಿಕೆ ನಿಮಗೆ 10 ಪಟ್ಟು ಮರಳಿ ಬರುತ್ತೆ. ಅದರಿಂದ ನಿಮ್ಮ ನಂಬಿಕೆಗೆ ಕೆಲವರು ಅರ್ಹರಾಗಿಲ್ಲ, ಆದರೆ ಅದನ್ನು ಅವರು ಉಳಿಸ್ಕೊಂಡಿಲ್ಲ, ಅದರಿಂದ ನಿಮಗೆ ನೋವು ಸಿಕ್ಕಿದೆ, ಇಲ್ಲ ಅಂತ ಅಲ್ಲ. ಬಿಟ್ಟ ನಂಬಿಕೆಗೆ ಖಂಡಿತವಾಗಿಯೂ 10 ಪಟ್ಟು ಒಂದು ಫಲ ಮರಳಿ ಬರುತ್ತೆ. ಯಾಕಂದರೆ ಆ ಸಮಯದ ಎನರ್ಜಿ ಅಲ್ಲಿಗೆ ಕನೆಕ್ಟ್ ಆಗಿರುತ್ತೆ, ಅದು ನಿಷ್ಫಲವಾಗಿರೋದಿಲ್ಲ. ಅದೇ ಒಂದು ಸಕಾರಾತ್ಮಕ ಊರ್ಜೆಗಳೊಂದಿಗೆ ಅದು ಸಮ್ಮಿಲನಗೊಂಡಿರುತ್ತೆ. ಹಾಗಾಗಿ ಅದರ ಎನರ್ಜಿ ನಿಮಗೋಸ್ಕರ ಒಂದು ಕಡೆ ಸೇವ್ ಆಗಿರುತ್ತೆ. ಅದು ನಿಮಗೆ ಬೇಕಾದ ಸಮಯದಲ್ಲಿ 10 ಪಟ್ಟು ಮರಳಿ ಬರುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ. ಅಂದರೆ ನೀವು ಏನು ಕೊಡ್ತೀರಲ್ಲ, ಅದು ಕೆಟ್ಟವರೇ ಅದನ್ನು ಉಪಯೋಗಿಸ್ಕೊಂಡ್ರೂ ಕೂಡ ಆ ಒಂದು ಒಳ್ಳೆಯ ಭಾವನೆಯಿಂದ ನೀವು ಕೊಟ್ಟಿರ್ತೀರಲ್ಲ, ಅದಕ್ಕೆ ಅದು ಒಂದು ಸಕಾರಾತ್ಮಕ ಊರ್ಜೆಯಾಗಿ ನಿಮಗೆ ಒಂದು ಬೆಂಬಲಕ್ಕೆ ನಿಲ್ಲುತ್ತೆ. ಅಂದರೆ ಪುಣ್ಯದ ರೂಪದಲ್ಲಿ ಅದು ನಿಮಗೆ ಸಿಗುತ್ತೆ. ಅರ್ಹರಲ್ಲದ ವ್ಯಕ್ತಿಯ ಮೇಲೆ ನಾನು ನಂಬಿಕೆ ಇಟ್ಬಿಟ್ನಲ್ಲ ಅನ್ನೋ ರೀತಿಲಿ ಕುಗ್ಗೋದು ಬೇಡ. ಅದು ನಿಮ್ಮ ಒಂದು ಒಳ್ಳೆಯ ಮನಸ್ಥಿತಿಯಾಗಿತ್ತು, ಅದನ್ನು ವ್ಯಕ್ತಪಡಿಸಿದಿರಿ. ಅದಕ್ಕೆ ಏನು ಫಲ ಸಿಗಬೇಕೋ ಅದು ಮುಂದಿನ ದಿನಗಳಲ್ಲಿ ಸಿಗ್ತದೆ. ಈ ಸಮಯದಲ್ಲಿ ನೋವು ಸಿಕ್ಕಿದೆ ಅಂದರೆ ಅಲ್ಲಿ ಒಂದು ಪಾಠ ಇಲ್ಲ, ಒಂದು ಕರ್ಮ, ನಿಮ್ಮಿಂದ ಒಂದು ಕೆಟ್ಟ ಕರ್ಮ ಒಂದು ರಿಮೂವ್ ಆಗಿದೆ ಅಂತೇಳಿ ನೀವು ನಿಮ್ಮನ್ನೇ ಸಮಾಧಾನ ಮಾಡಿಕೊಳ್ಳೇಬೇಕು. ಇಲ್ಲ ಅಂದರೆ ನೋಡಿಕೊಳ್ಳುವ ಕನ್ನಡಿಯೇ ನಿಮ್ಮನ್ನು ಅಣಗಿಸುತ್ತೆ. ಹಾಗಾಗಿ ಜನರ ನೋಟ ಆವಾಗ ನಿಮಗೆ ಅಣಕಿಸಿದಂತೆ ಕಾಣುತ್ತೆ, ಆಗ ನೀವು ಕುಗ್ಬಿಡ್ತೀರಾ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತದೆ. ಹಾಗಾಗಿ ನೀವು ನಿಮ್ಮನ್ನೇ ಆತ್ಮವಿಶ್ವಾಸದಿಂದ ಎತ್ತಿ ನಿಲ್ಲಿಸುವಂಥ ಕೆಲಸ ಮಾಡಬೇಕು. ಯಾಕಂದರೆ ಒಂದೊಂದ್ಸರಿ ಸೋಲು ಅನ್ನೋದು ನಿಮ್ಮನ್ನು ಕುಗ್ಸುತ್ತೆ, ಇಲ್ಲ ಅಂತಲ್ಲ, ಆದರೆ ಆ ಸೋಲೆ ನಿಮಗೆ ಒಂದು ಗೆಲುವಿನ ದಾರಿ ತೋರಿಸುತ್ತೆ. ಸೋಲೋದು ಕೆಟ್ಟ ಮಾತಲ್ಲವೇ ಅಲ್ಲ, ಸೋಲು ಅನ್ನೋದು ಕುಗ್ಗುವಿಕೆನೂ ಅಲ್ಲ, ಮುಂದೆ ಜೀವನದಲ್ಲಿ ಏನೂ ನನಗೆ ಸಾಧನೆ ಮಾಡಲಿಕ್ಕೆ ಆಗೋದೇ ಇಲ್ಲ ಅನ್ನುವ ರೀತಿಲಿ ಭರವಸೆ ಕಳ್ಕೊಳ್ಳುವ ವಿಚಾರ ಸೋಲು ಅನ್ನುವುದು ಅಲ್ಲೇ ಅಲ್ಲ. ಅದು ಒಂದು ಉತ್ತಮವಾದ ಗೆಲುವಿಗೆ ದಾರಿಯನ್ನು ತೋರಿಸುತ್ತೆ, ಕೆಲವು ಪಾಠಗಳನ್ನು ಕಲಿಸುತ್ತೆ, ಹಾಗೆ ನಿಮಗೆ ಗಟ್ಟಿತನವನ್ನು ಕೊಡುತ್ತೆ. ಎಲ್ಲಿ ತಪ್ಪು ಮಾಡಿದ್ರಿ, ಹೇಗೆ ನಾನು ಯೋಚಿಸಬೇಕು ಅನ್ನೋ ರೀತಿಯಲ್ಲಿ ನಿಮಗೆ ಜ್ಞಾನದ ಅರಿವನ್ನು ಕೂಡ ಮೂಡಿಸುತ್ತೆ. ಈ ಸೋಲು ನಿಮಗೆ ಗುರುವಿನ ತರಹ ಕೆಲಸ ಮಾಡುತ್ತೆ. ಅದನ್ನು ನೀವು ಅನುಭವಕ್ಕೆ ತಗೊಂಡು ಅರ್ಥ ಮಾಡಿಕೊಂಡಾಗ ಆ ಸೋಲಲ್ಲೂ ಕೂಡ ನೀವು ಗೆದ್ದ ಅನುಭವವನ್ನು ಫೀಲ್ ಮಾಡ್ತೀರಾ. ಅಂದರೆ ಅದು ಮುಂದಿನ ಒಂದು ಪರಿಸ್ಥಿತಿನ ಎದುರಿಸುವ ಧೈರ್ಯವನ್ನು ನಿಮಗೆ ಕಲಿಸುತ್ತೆ. ಗೆಲುವು ಏನು ಮಾಡಿಸುತ್ತೆ ಅಂದರೆ ಒಂದು ಅಹಂಕಾರದ ಭಾವನೆ, ಇಲ್ಲ ಅಂದರೆ ನಾನು ಪ್ರತಿ ಸರಿನೂ ಗೆಲ್ತೀನಿ ಅನ್ನೋ ರೀತಿಯಲ್ಲಿ ಅಹಮ್ಮನ್ನು ಮೂಡಿಸುತ್ತೆ. ಆದರೆ ಸೋಲು ಹಾಗಲ್ಲ, ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತೆ, ನಿಮ್ಮ ತನವನ್ನು ನಿಮಗೆ ಗುರುತಿಸಿಕೊಡುತ್ತೆ. ಅದ್ರ ಜೊತೆಗೆ ಕೆಲವು ಸ್ಥಿತಿಗತಿಗಳ ಜನರ ಪರಿಚಯವನ್ನು ಕೂಡ ಅದು ಮಾಡಿಸಿಕೊಡುತ್ತೆ. ಒಟ್ಟಾರೆಯಾಗಿ ಆ ಸೋಲು ನಿಮಗೆ ಎಲ್ಲ ರೀತಿಯಲ್ಲೂ ಒಂದು ಪಾಠವನ್ನು ಕಲಿಸುತ್ತೆ. ಅಹಂಕಾರ ಅಹಂ ಪಡಬಾರ್ದು ಅನ್ನೋ ರೀತಿಯಲ್ಲಿ. ಹಾಗೆ ಇಲ್ಲಿ ನಿಮ್ಮ ಜೀವನ ಯಾವ ರೀತಿ ಈ ಸಮಯದಲ್ಲಿ ಕರ್ಮ ಬ್ಯಾಲೆನ್ಸ್ ಮಾಡ್ತಾ ಇದೆ ಅಂದರೆ ಬಾಬಾರವರ ಕೈಯಲ್ಲಿ ನಿಮ್ಮ ಜೀವನವಿದೆ. ಹಾಗಾಗಿ ನಿಮ್ಮ ಜೀವನ ಭವಿಷ್ಯದ ತಕ್ಕಡಿಯನ್ನು ಬಾಬಾ ಹಿಡಿದು ನಿಂತಿದ್ದಾರೆ, ಸರಿದೂಗಿಸ್ತಾ ಇದ್ದಾರೆ. ಅಂದರೆ ಕರ್ಮವನ್ನು ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ. ಎಲ್ಲಿ ನೀವು ಒಂದು ಕೆಟ್ಟ ಕರ್ಮವನ್ನು ಕ್ಲೈನ್ಸ್ ಮಾಡ್ಕೊಳ್ಬೇಕು ಅದಕ್ಕೆ ದಾರಿಯನ್ನು ತೋರಿಸ್ತಾ ಇದ್ದಾರೆ, ಹಾಗೆ ಕ್ಲೈನ್ಸ್ ಕೂಡ ಮಾಡುತ್ತಾ ಇದ್ದಾರೆ. ಅಂದರೆ ನಿಮ್ಮ ದೇಹದಲ್ಲಿ ಏನಾದರೂ ಒಂದು ವಿಷಕಾರಿ ಪದಾರ್ಥ ಸೇರಿದಾಗ ನೀವು ಹೇಗೆ ಒಂದು ಡಿಟಾಕ್ಸ್ ಡ್ರಿಂಕನ್ನು ಕುಡಿದು ದೇಹವನ್ನು ಪರಿಶುದ್ಧಗೊಳಿಸ್ಕೊಳ್ತೀರಲ್ಲ, ಅದೇ ರೀತಿ ಇಲ್ಲಿ ಈ ಸಮಯದಲ್ಲಿ ನೀವು ಗುರುವಿನ ಶರಣದಲ್ಲಿರೋದು, ದೀಪಾರಾಧನೆ ಮಾಡೋದು, ಸಚ್ಚರಿತ್ರೆಯ ಪಾರಾಯಣ ಮಾಡ್ತಾ ಇದ್ದೀರಾ. ಹಾಗೆ ಆಗಾಗ ಬಾಬಾರವರ ಮಂದಿರಕ್ಕೆ ಹೋಗಿ ಅವರನ್ನು ಭೇಟಿಯಾಗಿ ಬರ್ತಾ ಇದ್ದೀರಾ. ನಿಮ್ಮ ಕಷ್ಟ ದುಃಖ ನೋವುಗಳನ್ನು ಹೇಳ್ಕೊಳ್ತಾ ಇದ್ದೀರಾ. ಹಾಗೆ ಪರಿಹಾರವನ್ನು ಕೇಳ್ತಾ ಇದ್ದೀರಾ, ಪ್ರಾರ್ಥಿಸ್ತಾ ಇದ್ದೀರಾ, ಅಂಗಲಾಚ್ತಾ ಇದ್ದೀರಾ. ಹಾಗೆ ಇನ್ನೂ ಹಲವು ದೇವರುಗಳಲ್ಲೂ ಕೂಡ ನೀವು ವಿಶ್ವಾಸ ಇಟ್ಟಿದ್ದೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ. ಅಂದರೆ ನೀವು ಮಾಡಿದ ಒಂದು ಸೇವೆ ಆಗಿರ್ಬೋದು, ಕಟ್ಟಿಕೊಂಡ ಹರಕೆಗಳಾಗಿರ್ಬೋದು, ಯಾವುದೂ ಕೂಡ ವ್ಯರ್ಥ ಆಗಿಲ್ಲ. ಅವೆಲ್ಲವೂ ಈ ರೀತಿ ಒಂದು ಪರಿಶುದ್ಧವಾಗ್ತಾ ಇದ್ದಾವೆ. ಹೇಗೆ ನಿಮ್ಮ ದೇಹದಲ್ಲಿರುವ ಒಂದು ವಿಷಕಾರಿ ಪದಾರ್ಥಗಳನ್ನು ಹೊರ ಹಾಕ್ತಾ ಇದ್ದೀರೋ ಅದೇ ರೀತಿ ಈ ಪೂಜೆ, ಈ ಪುನಸ್ಕಾರಗಳು, ಈ ವ್ರತಗಳು, ಈ ಆಚರಣೆಗಳು ಎಲ್ಲವೂ ನಿಮ್ಮ ಒಂದು ಕರ್ಮದಲ್ಲಿರುವ ದೋಷಗಳನ್ನು ದೂರ ಮಾಡ್ತಿದ್ದೇವೆ, ಹೊರ ಹಾಕಲಿಕ್ಕೆ ಸಹಾಯ ಮಾಡ್ತಿದ್ದೇವೆ. ನಿಮ್ಮ ಮನೆಯ ವಾತಾವರಣವನ್ನು ಶುದ್ಧಗೊಳಿಸೋದ್ರ ಜೊತೆಗೆ ನಿಮ್ಮ ಒಂದು ಕರ್ಮದ ಉದ್ದೇಶವನ್ನು ಕೂಡ ಶುದ್ಧಗೊಳಿಸ್ತಾ ಇರೋದ್ರಿಂದ ಇಲ್ಲಿ ನೀವು ಮಾಡ್ತಾ ಇರುವ ಪ್ರಯತ್ನ ಯಾವುದೂ ಕೂಡ ವ್ಯರ್ಥ ಆಗಿಲ್ಲ. ಕೆಲವೊಂದು ಸರಿ ಏನಾಗುತ್ತೆ ಅಂದರೆ ಸಮಯಕ್ಕೆ ಸರಿಯಾಗಿ ಅದು ಆಗದೇ ಇದ್ದಾಗ ಅದೇ ನಿಮಗೆ ಒಳ್ಳೆಯ ಸಮಯ, ಈ ಸಮಯಕ್ಕೆ ಆಗದೇ ಇದ್ದರೆ ಇನ್ಯಾವಾಗ ಆಗಬೇಕು ಅಂತೇಳಿ ನೀವು ಅಂದ್ಕೊಂಡಿದ್ದೀರ. ಆದರೆ
ನಿಮ್ಮ ವಿಚಾರದಲ್ಲಿ ನಿಮ್ಮ ತಕ್ಕ ಮಟ್ಟಿಗೆ ನೀವು ಯೋಚಿಸ್ತಾ ಇದ್ದೀರಾ. ಆದರೆ ಇದಕ್ಕಿಂತ ಒಂದು ಉತ್ತಮ ಸಮಯ ಬರುತ್ತೆ, ಆ ಸಮಯದಲ್ಲಿ ಅದು ನಿಮಗೆ ಸಿಗಬೇಕು ಅಂತೇಳಿ ನೀವು ನಂಬಿದ ಗುರು, ನೀವು ನಂಬಿದ ದೈವಶಕ್ತಿಗಳು ಒಂದು ಪ್ರೇರಣೆ ನೀಡ್ತಾ ಇದ್ದಾವೆ. ಅಂದರೆ ಒಂದು ಸಮಯವನ್ನು ನಿಗದಿ ಮಾಡಿಟ್ಟಿದ್ದಾವೆ, ಆ ಸಮಯಕ್ಕೆ ಅದು ಆಗೋದು. ಅದರ ಮೇಲೆ ವಿಶ್ವಾಸ ಇಡಿ. ಅಂದರೆ ಈ ಸಮಯದಲ್ಲಿ ನಿಮ್ಮ ಮನಸ್ಥಿತಿ ಹೇಗಿರಬೇಕು ಅಂದರೆ, ಪೂಜೆ ಪುನಸ್ಕಾರಗಳ ಜೊತೆ ದೇವರನ್ನು ನಂಬಿದ್ದೀರಾ ಅಂದರೆ ಈ ಸಮಯದಲ್ಲಿ ನಿಮಗೆ ನೀವು ಅಂದ್ಕೊಂಡಿದ್ದು ನಡೀಲಿಲ್ಲ ಅಂದರೆ ಖಂಡಿತವಾಗಿಯೂ ನೀವು ನನಗೆ ಒಂದು ಒಳ್ಳೆಯ ಸಮಯಕ್ಕೆ ಅದನ್ನು ಕೊಡ್ತೀರಾ, ಅದು ಅದರ ಮೇಲೆ ನನಗೆ ವಿಶ್ವಾಸ ಇದೆ ಬಾಬಾ, ನನಗೆ ನಂಬಿಕೆ ಇದೆ ಅನ್ನೋ ರೀತಿಯಲ್ಲಿ ನೀವು ಸಮರ್ಪಣೆಯಾದಾಗ, ಸೆರೆಂಡರ್ ಆದಾಗ, ಆ ಸೆರೆಂಡರ್ ಭಾವದಲ್ಲೇ ಅವರ ಪ್ರಸನ್ನತೆ ಅಡಗಿದೆ. ಅದನ್ನು ನೀವು ಅರ್ಥ ಮಾಡ್ಕೊಂಡ್ಬಿಟ್ರೆ ನಿಮ್ಮ ಜೀವನದಲ್ಲಿ ನೀವು ಯಾವತ್ತಿಗೂ ಅವ್ರ ಹತ್ರ ನನಗೆ ಅದು ಬೇಕು ಇದು ಬೇಕು ಅಂತೇಳಿ ಕೇಳೋದೇ ಇಲ್ಲ. ಎಲ್ಲವನ್ನು ಅವರ ಪಾದಗಳಲ್ಲಿ ಸಮರ್ಪಣೆ ಮಾಡ್ತಾನೆ ಹೋಗ್ತೀರಾ, ಅದು ತಾನಾಗಿಯೇ ಕಾರ್ಯರೂಪಕ್ಕೆ ಪರಿವರ್ತನೆಗೊಳ್ತಾನೆ ಹೋಗ್ತದೆ. ಈ ವಾಸ್ತವ ಸತ್ಯದ ಅರಿವು ಆಗಬೇಕು ಅಂದನೇ ಕೆಲವೊಂದು ಸಾರಿ ಜೀವನದಲ್ಲಿ ಕಷ್ಟಗಳಾಗಿರ್ಬೋದು, ನೋವುಗಳಾಗಿರ್ಬೋದು, ದುಃಖಗಳಾಗಿರ್ಬೋದು ಬಾಧಿಸೋದು. ಅಷ್ಟು ಬಿಟ್ಟರೆ ನಿಮ್ಮ ಕೆಟ್ಟ ಕರ್ಮದ ಫಲವಾಗಿ ಈ ಸಮಯದಲ್ಲಿ ಒಂದು ದುಃಖ, ಒಂದು ನೋವು, ಒಂದು ವಂಚನೆ ನೀವು ಅನುಭವಿಸ್ತಾ ಇದ್ದೀರಾ ಅಂದರೆ ಇದು ನಿಮ್ಮನ್ನು ಒಂದು ಶಿಕ್ಷೆ ಮಾಡಲಿಕ್ಕೆ ಬರ್ತಾ ಇಲ್ಲ, ನಿಮಗೊಂದು ಪಾಠ ಕಲಿಸ್ಲಿಕ್ಕೆ ಬರ್ತಾ ಇದೆ. ಅಂದರೆ ನಿಮ್ಮನ್ನು ನೀವು ತಿದ್ದುಕೊಳ್ಳಿ, ಸುಧಾರಿಸ್ಕೊಳ್ಳಿ, ಎಲ್ಲಿ ತಪ್ಪು ಮಾಡಿದ್ದೀವಿ ಅನ್ನೋ ರೀತಿಲಿ ನಿಮ್ಮನ್ನು ನೀವು ಸುಧಾರಿಸ್ಕೊಂಡು ನಿಮ್ಮ ಒಂದು ನಡಿಗೆಯನ್ನು, ನಡವಳಿಕೆಯನ್ನು ನೀವು ಬದಲಾಯಿಸ್ಕೊಂಡಾಗ, ಮನಸ್ಥಿತಿಯನ್ನು ಬದಲಾಯಿಸ್ಕೊಂಡು ಒಳ್ಳೆಯ ಉದ್ದೇಶದ ಕರ್ಮದ ಕಡೆ ನೀವು ಮುಖ ಮಾಡಬೇಕು. ಅಂದರೆ ನಿಮ್ಮ ಜೀವನದಲ್ಲಿ ಒಂದು ಮಹತ್ತರವಾದ ತಿರುವಿಗೆ ನೀವೇ ದಾರಿ ಮಾಡಿಕೊಳ್ಬೇಕು ಅನ್ನೋ ರೀತಿಲಿ ಇದು ಒಂದು ರೀತಿಲಿ ನಿಮಗೆ ಸಪೋರ್ಟ್ ಮಾಡ್ತಾ ಇದೆ. ಹಾಗಾಗಿ ನಿಮ್ಮನ್ನು ಹೀಯಾಳಿಸ್ಕೊಳ್ಳೋದಾಗಿರ್ಬೋದು, ಇಲ್ಲ ನಿಮ್ಮ ಭಾಗ್ಯವನ್ನು ಹೀಯಾಳಿಸ್ಕೊಳ್ಳೋದಾಗಿರ್ಬೋದು ಮಾಡೋ ಅವಶ್ಯಕತೆ ಇಲ್ಲ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ. ಅಂದರೆ ನಿಮ್ಮ ಭಾಗ್ಯದಲ್ಲಿ ನಿಮಗೋಸ್ಕರ ಒಂದು ಒಳ್ಳೆಯದನ್ನೋದು ಡಿಸರ್ವ್ ಆಗಿದೆ, ಅದನ್ನು ನೀವು ಪಡ್ಕೊಳ್ತೀರಾ. ಆದರೆ ಅದರ ಶುದ್ಧೀಕರಣ ಈ ಸಮಯದಲ್ಲಿ ನಡೀತಾ ಇದೆ. ಅಂದರೆ ಗುರುವಿನ ಶರಣದಲ್ಲಿ ಇರೋದ್ರಿಂದ ನಿಮಗೆ ಗುರು ಎಲ್ಲ ರೀತಿಯಲ್ಲೂ ಇಲ್ಲಿ ಸಹಾಯ ಮಾಡ್ತಾ ಇದ್ದಾರೆ. ಅದರ ಅರಿವು ನಿಮಗೆ ಯಾವಾಗ ವಾಸ್ತವವಾಗಿ ಮೂಡುತ್ತೋ ಆಗ ನಿಮಗೆ ದುಃಖನೂ ಆಗೋದಿಲ್ಲ, ಅತಿಯಾಗಿ ಸಂತೋಷನೂ ಆಗೋದಿಲ್ಲ. ಎಲ್ಲವನ್ನ ಸರಿಯಾದ ಸಮಯಕ್ಕೆ ಆ ಗುರು ನನಗೆ ಕೊಡ್ತಾರೆ ಅನ್ನೋ ರೀತಿಯಲ್ಲಿ ನಿಮ್ಮ ಮನಸ್ಸು ಸಮತೋಲನದಲ್ಲಿರುತ್ತೆ. ಆದರೆ ಇಲ್ಲಿ ನೀವು ಎಷ್ಟು ದೃಢವಾದ ಮನಸ್ಥಿತಿಯೊಂದಿಗೆ ಗುರುವಿನಲ್ಲಿ ಶರಣಾಗ್ತಿರೋ, ದೈವಶಕ್ತಿಗಳ ಮೊರೆ ಹೋಗ್ತಿರೋ, ಅಷ್ಟೇ ನಿಮ್ಮ ಜೀವನದಲ್ಲಿ ಬಹುಮಟ್ಟಿಗೆ ನೀವು ಚೇಂಜಸ್ಸನ್ನು ಕಾಣ್ತಾ ಹೋಗ್ತೀರಾ. ನಿಮ್ಮ ಒಂದು ಎನರ್ಜಿ ಯಾವ ರೀತಿ ಕಲುಷಿತಗೊಂಡಿತ್ತು ಅಂದರೆ ಹಿಂದಿನ ಒಂದು ತಪ್ಪು ನಿರ್ಧಾರಗಳಿಂದ, ಕೆಟ್ಟ ಕರ್ಮಗಳಿಂದ, ಅದು ಹಿಂದಿನ ಜನ್ಮದ್ದೇ ಆಗಿರ್ಬೋದು, ಯಾವುದೋ ಜನ್ಮದ ಒಂದು ಋಣವೆಂಬಂತೆ ಈ ಜನ್ಮದಲ್ಲಿ ಆ ಕರ್ಮದ ಫಲವನ್ನು ಒಂದು ನೋವು, ಒಂದು ದುಃಖ, ಒಂದು ಸಮಸ್ಯೆಯ ರೂಪದಲ್ಲಿ ಅನುಭವಿಸ್ತಾ ಇದ್ದೀರಾ. ಆದರೆ ಇಲ್ಲಿ ಬಾಬಾ ನಿಮಗೆ ಎಲ್ಲ ರೀತಿಯಲ್ಲೂ ಸಹಾಯ ಮಾಡ್ತಾ ಇದ್ದಾರೆ. ಅವರ ಕೊಟ್ಟ ಮಾತಿನಂತೆ ನಿಮ್ಮ ಭಾರವನ್ನು ಸಂಪೂರ್ಣವಾಗಿ ಭರಿಸಿ ನಿಮ್ಮಿಂದ ನಿಮ್ಮ ಮನಸ್ಸಲ್ಲಿ ದಯೆ, ಕರುಣೆ, ಪ್ರೇಮದ ಉತ್ಪತ್ತಿ ಮಾಡ್ತಾ ಇದ್ದಾರೆ. ಧೈರ್ಯದ, ಆತ್ಮವಿಶ್ವಾಸದ ಉತ್ಪತ್ತಿಯನ್ನು, ಅಂಥ ಬೀಜಗಳನ್ನು ನಿಮ್ಮೊಳಗೆ ನಿಮಗೆ ಅರಿವಿಲ್ಲದಂತೆ ಬಿತ್ತಿ ನಿಮ್ಮನ್ನು ಹೊಸದಾಗಿ ಚಿಗುರುವಂತೆ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಸಮಯದಲ್ಲಿ ನೀವು ಒಂದು ಬಹಳ ಆತ್ಮವಿಶ್ವಾಸವನ್ನು ಹೊಂದಿದ್ದೀರಾ, ಹೊಸ ಯೋಜನೆಗಳತ್ತ ನಿಮ್ಮ ಮನಸ್ಸನ್ನು ವಾಲಿಸ್ಕೊಂಡಿದ್ದೀರಾ, ಹಿಂದಿನಂತೆ ಕುಗ್ಗುತ್ತಾ ಇಲ್ಲ, ಧೈರ್ಯವಾಗಿ ಎಲ್ಲವನ್ನ ಎದುರಿಸುವ ಮನಸ್ಥಿತಿನ ಈಗಾಗಲೇ ಹೊಂದಿಬಿಟ್ಟಿದ್ದೀರಾ. ಅಂದರೆ ಜೀವನ ಇಷ್ಟಕ್ಕೆ ನಿಂತಿಲ್ಲ, ಮುಂದೆ ಕೂಡ ಇದೆ, ನಾನು ಅದನ್ನು ಪಡ್ಕೊಳ್ಳೋಣ, ಹಿಂದಿನ ನೆನಪುಗಳೊಂದಿಗೆ ನಾನು ಎಷ್ಟು ಅಂತ ಕುಗ್ಗೋದು ಅನ್ನೋ ರೀತಿಲಿ ನೀವೀಗ ನಿಮ್ಮನ್ನು ಬಲಪಡಿಸ್ಕೊಳ್ತಿದ್ದೀರಾ. ಒಟ್ಟಾರೆಯಾಗಿ ನಿಮ್ಮೊಳಗಿನಿಂದ ಬಾಬಾ ಈಗ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅಂದರೆ ನಿಮ್ಮ ಆತ್ಮದಲ್ಲಿ ಏನು ಒಂದು ಮಂಜು ಥರ ಒಂದು ನಿಮ್ಮ ಆತ್ಮವನ್ನು ಸುತ್ತುವರೆದಿತ್ತಲ್ಲ, ಆ ಒಂದು ಮಸುಕನ್ನು ಒರೆಸಿ ಬಾಬಾ ಈಗ ಅಲ್ಲಿ ಒಂದು ದಿವ್ಯ ಜ್ಯೋತಿಯನ್ನು ಬೆಳಗಿಸಿದ್ದಾರೆ. ಅಂದರೆ ಅವರೇ ಬಂದು ಅಲ್ಲಿ ನೆಲೆಯಾಗಿದ್ದಾರೆ. ಆತ್ಮ ಪರಮಾತ್ಮ ಬೇರೆ ಬೇರೆ ಅಲ್ಲ. ಆದರೆ ಆ ಆತ್ಮವನ್ನು ನಾವು ಕೆಲವೊಂದು ಸಾರಿ ನಮ್ಮ ಒಂದು ಕೆಟ್ಟ ಕರ್ಮದಿಂದ ಆಗಿರ್ಬೋದು, ಇಲ್ಲ ಅಂದರೆ ಒಂದೊಂದು ಸಾರಿ ನೀವು ಮಾಡುವ ಒಂದು ಕೆಲವು ತಪ್ಪುಗಳಿಂದ, ಇಲ್ಲ ಹೆದರಿಕೆ, ಭಯ, ಆತಂಕ, ನನ್ನಿಂದ ಏನೂ ಆಗೋದಿಲ್ಲ ಅಂತ ಹೇಳಿ ಸೋಲೊಪ್ಕೊಳ್ಳೋ ಭಾವನೆಯಿಂದ ಕೂಡ ಅದು ಮಸುಕಾಗಿರುತ್ತೆ. ಆದರೆ ಇಲ್ಲಿ ಬಾಬಾ ನಿಮಗೆ ಎಲ್ಲ ರೀತಿಯಲ್ಲೂ ಆತ್ಮವಿಶ್ವಾಸವನ್ನು ತುಂಬಿಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಂದರೆ ನಿನ್ನಿಂದನೂ ಎಲ್ಲವೂ ಸಾಧ್ಯ, ನಿನ್ನ ಜನ್ಮ ಆಗಿದೆ ಅಂದರೆ ಇಲ್ಲಿ ಅದು ವ್ಯರ್ಥ ಆಗಬಾರ್ದು. ಇಲ್ಲೇ ನೀನೇನು ಪಡ್ಕೊಳ್ಬೇಕು ಅಂತ ಇದೆಯೋ ಅದನ್ನು ಪಡ್ಕೊಳ್ಳೋಕ್ಕೆ ದಾರಿಯನ್ನು ನಾನು ತೋರಿಸ್ತೀನಿ, ನೀನು ಮುಂದೆ ಹೋಗು, ನಿನ್ನ ಜೊತೆ ನಾನು ಇರ್ತೀನಿ ಅನ್ನೋ ರೀತಿಲಿ ಬಾಬಾ ಈಗ ನಿಮ್ಮ ಸಪೋರ್ಟಿಗೆ ನಿಂತಿದ್ದಾರೆ. ಅಂದರೆ ಇಲ್ಲಿ ನೀವು ಮಾಡಿದ ಒಂದು ಪೂಜೆ ಆಗಿರ್ಬೋದು, ಹಿಂದೆ ಪ್ರಾರ್ಥನೆ ಮಾಡ್ಕೊಂಡಿದ್ದೀರಾ ಯಾವುದೋ ದೇವಿ ಹತ್ರ, ಹಾಗೆ ಗ್ರಾಮ ದೇವತೆ ಹತ್ರ ಆಗಿರ್ಬೋದು, ಈ ಸಮಯದಲ್ಲಿ ಬಾಬಾರವರ ಹೆಸರಿನಲ್ಲಿ ನೀವು ಯಾರ ಕೈಯಲ್ಲಾದರೂ ಸಹಾಯಕ್ಕಾಗಿ ₹1 ನಾಣ್ಯವನ್ನು ಇಡ್ತಾ ಇದ್ದೀರಾ ಅಂದರೆ ಅದು ಕರುಣೆಯ, ದಯೆಯ ಬೆಳಕಾಗಿ ನಿಮ್ಮ ಬೆಳಕನ್ನು ತುಂಬಿ ಆಶೀರ್ವಾದ ನೀಡುವಂತೆ ಮಾಡ್ತಾ ಇದೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತದೆ. ಹಾಗಾಗಿ ಇದರಿಂದ ಧನದ ಜೊತೆ ಸಂತೋಷ, ನೆಮ್ಮದಿ ಕೂಡ ನಿಮ್ಮ ಕುಟುಂಬಕ್ಕೆ ಆವರಿಸುತ್ತೆ. ನೀವು ಮಾಡಿದ ಪರಿಶ್ರಮಕ್ಕೆ ತಡವಾದರೂ ಫಲ ಖಂಡಿತವಾಗಿಯೂ ಸಿಗುತ್ತೆ, ಅದರ ಸಿದ್ಧತೆ ನಡೀತಾ ಇದೆ, ನಂಬಿಕೆ ಇಡಿ ಅನ್ನೋ ರೀತಿಲಿ ಇಲ್ಲಿ ನಿಮಗೆ ಮೆಸೇಜ್ ಸಿಗ್ತಾ ಇದೆ. ಈ ಸಮಯದಲ್ಲಿ ನೀವು ಏನು ಪರಿವರ್ತನೆಯಾಗಿ ನಿಮ್ಮ ಮನಸ್ಥಿತಿಯನ್ನು ಹೊಸ ರೂಪ ಕೊಟ್ಟಿದ್ದೀರಲ್ಲ, ನಿಮ್ಮ ಮನಸ್ಥಿತಿಗೆ ನಿಮ್ಮ ಈಗಿನ ಕರ್ಮವೇ ನಿಮಗೆ ಮುಂದಿನ ದಾರಿಯನ್ನು ತೋರಿಸುತ್ತೆ. ನಿಮ್ಮ ಕೆಲಸಗಳಲ್ಲಿ ಸತ್ಯ, ಪ್ರೀತಿ ಮತ್ತು ಕರುಣೆ, ದಯೆ, ಸೇವೆಯ ಭಾವ ತುಂಬಿದೆ. ಹಾಗಾಗಿ ಗುರುವು ನಿಮ್ಮ ಜೀವನವನ್ನು ಶುದ್ಧ ಕರ್ಮದ ಮಾರ್ಗದಲ್ಲಿ ನಡೆಸ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಒಂದು ಸಂದೇಶ ಕೂಡ ಈ ಸಮಯದಲ್ಲಿ ನಿಮಗೆ ಸಿಗ್ತಾ ಇದೆ. ಹಾಗಾಗಿ
ನಿಮ್ಮ ಒಂದು ಭವಿಷ್ಯ ಸುರಕ್ಷಿತವಾಗಿದೆ, ಅದರ ಮೇಲೆ ನೀವು ನಂಬಿಕೆ ಇಡಬೇಕು. ಹಾಗೆ ನೀವು ದಿನನಿತ್ಯ ಏನು ಕರ್ಮ ಮಾಡ್ತೀರಲ್ಲ ಅದರ ಮೇಲೆ ನೀವು ಗಮನ ಇಡಬೇಕು. ನಿಮ್ಮ ಮೇಲೆ ಗಮನ ಗುರು ಇಟ್ಟಿದ್ದಾರೆ. ಹಾಗಾಗಿ ಗುರುಬಲ ಯಥೇಚ್ಛವಾಗಿ ನಿಮ್ಮ ಜೀವನದಲ್ಲಿ ನಿಮ್ಮನ್ನು ಒಂದು ಬ್ಲೆಸ್ಸಿಂಗ್ ಕೊಡುವ ಮೂಲಕ ಸುಧಾರಣೆ ತರ್ತಾ ಇದೆ ನಿಮ್ಮ ಜೀವನಕ್ಕೆ. ಹಾಗಾಗಿ ಅತಿ ವೇಗವಾಗಿ ನಿಮ್ಮ ಜೀವನದಲ್ಲಿ ಒಂದು ಬ್ಲೆಸ್ಸಿಂಗನ್ನು ನೀವು ಸ್ವೀಕಾರ ಮಾಡ್ತೀರಾ, ಉಡುಗೊರೆಯ ರೂಪದಲ್ಲಿ, ಸಂಪತ್ತಿನ ರೂಪದಲ್ಲಿ. ಹಾಗೆ ಒಂದು ಆಸ್ತಿ ವಿವಾದ ನಡೀತಾ ಇದೆ ಅಂದರೆ ಅದರಲ್ಲಿ ನೀವೊಂದು ಸುಧಾರಣೆಯನ್ನು, ಬಲವಾದ ಸುಧಾರಣೆಯನ್ನು ಕಾಣ್ತೀರಾ. ಒಂದು ಸಹಾಯ ಹಸ್ತ ದೈವ ಬಲದಿಂದ ಹಾಗೆ ನಿಮ್ಮ ಒಂದು ಒಳ್ಳೆಯತನದಿಂದ ನಿಮಗೆ ಸಿಗುತ್ತೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತದೆ. ಹಾಗೆ ನಿಮ್ಮ ಈಗಿನ ಮನಸ್ಥಿತಿ ಹೇಗಿದೆ ಅಂದರೆ ನಿಮ್ಮ ವೃತ್ತಿ ಜೀವನ ಮತ್ತು ಆರ್ಥಿಕತೆ ಮತ್ತು ಆಸ್ತಿಯ ಜೊತೆಗೆ ಬೆಳವಣಿಗೆ ಕೂಡ ನಿಮಗೆ ಒಂದು ದಾರಿ ಸಿಗುತ್ತಾ ಅನ್ನೋ ರೀತಿಯಲ್ಲಿ ನಿಮ್ಮ ಮನಸ್ಸಿದೆಯಲ್ಲ, ಆ ಮನಸ್ಥಿತಿಗೆ ತಕ್ಕ ಹಾಗೆ ಇಲ್ಲಿ ಗುರುವಿನ ಆಶೀರ್ವಾದ ಖಂಡಿತವಾಗಿಯೂ ಅದು ನಿಮಗೆ ಸಿಗುತ್ತೆ ಅನ್ನೋ ರೀತಿಯಲ್ಲಿ ನಿಮಗೆ ಒಂದು ಸಾಯಿಯ ಕೃಪೆ ಸಿಗ್ತಾ ಇದೆ. ಹಾಗೆ ನಿಮ್ಮ ಮನೆಯಲ್ಲಿ ಸಾಮರಸ್ಯ ಮತ್ತು ಶ್ರದ್ಧೆಯ ವಾತಾವರಣ ಹೆಚ್ಚಾಗುತ್ತೆ. ನಿಮ್ಮ ಪರಿಶ್ರಮ ಗುರುತಿಸುವ ಅವಕಾಶ ಕೂಡ ಹೆಚ್ಚಾಗುತ್ತೆ. ಹಾಗೆ ನೀವು ಎಲ್ಲಿ ಕೆಲಸ ಮಾಡ್ತಿರಲ್ಲ ಆ ಜಾಗದಲ್ಲಿ ಬೆಲೆ ಗೌರವ ಸಿಗುತ್ತೆ. ಯಾರು ನಿಮಗೆ ನಿಂದಿಸಿ ಅವಮಾನಿಸಿ ಬೆಲೆ ಕೊಡದೆ ಹೋಗಿದ್ರಲ್ಲ ಅವರೂ ಕೂಡ ನಿಮ್ಮ ಎದುರಿಗೆ ತಲೆಬಾಗುವಂತಹ ಕ್ಷಣಗಳು ನಿಮ್ಮ ಜೀವನದಲ್ಲಿ ಬರ್ತವೆ. ಅಂದರೆ ಅವರ ತಪ್ಪಿನ ಅರಿವಾಗುತ್ತೆ, ನಿಮಗೆ ಬೆಲೆ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ. ಹಾಗೆ ಕೆಲವು ಸಮಯದಲ್ಲಿ ನಿಮ್ಮ ಮನಸ್ಥಿತಿ ಒಂದು ಕೆಲಸ ಇಲ್ಲದೆ ಇರುವ ಭಾವನೆ ಅಥವಾ ಮನೆಯಲ್ಲಿ ಅನಾವಶ್ಯಕ ವಸ್ತುಗಳಿಂದ ವಿಚಾರಗಳಿಂದ ತೊಂದರೆ ಆಗ್ತಾ ಇದೆ ಅಂದರೆ ನಿಮಗೆ ಕೆಲಸ ಇಲ್ಲದೆ ಇರೋ ಒಂದು ಸಂಕಟ ಬಾಧಿಸಿದರೆ, ಒಳ್ಳೆಯ ಕೆಲಸ ಸಿಗ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ಸಂಕಟ, ಹಾಗೆ ಮನೆಯಲ್ಲೂ ಕೂಡ ಕೆಲವು ಏರಿಳಿತಗಳಿಂದ ನೋವುಗಳನ್ನು ಅನುಭವಿಸ್ತಾ ಇದ್ದೀರಾ. ಹಾಗಾಗಿ ಈ ಸಮಯದಲ್ಲಿ ನಿಮ್ಮ ಮನಸ್ಥಿತಿ ಸ್ವಲ್ಪ ಒತ್ತಡವಾಗಿದೆ. ಆದರೆ ಈ ಸಮಯದಲ್ಲಿ ಧ್ಯಾನಕ್ಕೊಳಗಾಗಿ ಆತ್ಮವಿಶ್ವಾಸವನ್ನು ಕಳ್ಕೊಳ್ಬೇಡಿ. ನಿಮ್ಮ ನಿರ್ಧಾರಗಳಲ್ಲಿ ಬಲವಾಗಿರಿ. ಹಾಗೆ ಯಾರು ನಿಮ್ಮ ಸುತ್ತಮುತ್ತ ನಿಮ್ಮವರೇ ಆದವರು ನಿಮ್ಮನ್ನು ಹಂಗಿಸ್ತಾ ಇದ್ದಾರೆ ಅಂದರೆ ಅವರ ಒಂದು ಮಾತುಗಳನ್ನು ನೀವು ಒಂದು ಒಳ್ಳೆಯ ರೀತಿಯಲ್ಲಿ ಪರಿವರ್ತನೆ ಮಾಡ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ. ಅಂದರೆ ಈ ಸಮಯ ನಿಮ್ಮದು ಹೇಗಿದೆ ಅಂದರೆ ನೀವು ಯಾರು ಏನೇ ಕೊಟ್ಟರು ಅದು ಒಳ್ಳೆಯದಕ್ಕೆ ಅನ್ನೋ ರೀತಿಯಲ್ಲಿ ಸ್ವೀಕಾರ ಮಾಡಬೇಕು ಅಂತ ಒಂದು ಸಮಯದಲ್ಲಿ ನೀವಿದ್ದೀರಾ. ಆಗ ಆ ಸಮಯ ಖಂಡಿತವಾಗಿ ಪರಿವರ್ತನೆಯಾಗಿ ನಿಮಗೆ ಬೆಲೆ ಸಿಗುವಂಥ ಸಮಯವನ್ನು ತಂದುಕೊಡುತ್ತೆ ಅನ್ನೋ ರೀತಿಯಲ್ಲಿ. ಅಂದರೆ ಸ್ವಲ್ಪ ಶ್ರದ್ಧೆ ಸಂಯಮ ಈ ಸಮಯದಲ್ಲಿ ನೀವು ಬೆಳೆಸ್ಕೊಳ್ಬೇಕು. ಮಾತಿಗೆ ಮಾತನ್ನು ಬೆಳೆಸಿ ಆ ಒಂದು ಸಂಸಾರದಲ್ಲಾಗಿರ್ಬೋದು, ಕುಟುಂಬದಲ್ಲಾಗಿರ್ಬೋದು, ವೈಯಕ್ತಿಕ ನಿಮ್ಮ ಒಂದು ಸಂಬಂಧದಲ್ಲಿ ನೀವು ಭಿನ್ನಾಭಿಪ್ರಾಯಗಳನ್ನು ಮೂಡಿಸಿಕೊಳ್ಳುವ ಕೆಲಸವನ್ನು ಮಾಡಬೇಡಿ. ಇದು ಕೆಲವೊಂದು ಸಾರಿ ಏನು ಮಾಡುತ್ತೆ ಅಂದರೆ ನಿಮ್ಮ ಮನಸ್ಸನ್ನು ಒತ್ತಡಕ್ಕೆ ಜಾರಿಸಿ ನೀವು ಅಂದ್ಕೊಂಡಿರುವ ಕೆಲಸದಲ್ಲಿ ವಿಳಂಬ ಮಾಡುತ್ತೆ, ಅಡ್ಡಿ ಆತಂಕಗಳನ್ನು ತರುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ. ಅಂದರೆ ಈಗಿನ ಮನಸ್ಥಿತಿ ಹಾಗೇ ಇದೆ ನಿಮ್ಮದು. ಹಾಗಾಗಿ ಇಲ್ಲಿ ಗುರುವಿನ ಮಂದಿರಕ್ಕೆ ಆಗಾಗ ಭೇಟಿ ಕೊಡೋದ್ರಿಂದ ಆತ್ಮ ಬಲ ಹೆಚ್ಚಾಗೋದ್ರ ಜೊತೆಗೆ ನಿಮಗೆ ಮುಂದಿನ ದಾರಿ ಕೂಡ ಕಾಣಿಸುತ್ತೆ, ಅವಕಾಶಗಳು ನಿಮ್ಮ ಜೀವನದಲ್ಲಿ ಒದಗಿ ಬರ್ತವೆ. ಅಂದರೆ ಅಲ್ಲಿಂದಲೇ ನಿಮ್ಮ ಪ್ರಾರಂಭ ಆಗತ್ತೆ. ಹಾಗಾಗಿ ಆಗಾಗ ನೀವು ಭೇಟಿ ಕೊಡಿ, ನಿಮ್ಮ ಮನಸ್ಸಿಗೆ ಸಮಾಧಾನ ಸಿಗುತ್ತೆ. ಹಾಗೆ ಕೆಲವು ದೋಷಗಳಿಂದ ಮುಕ್ತರಾಗ್ತೀರಾ. ಹಾಗೆ ಕೆಲವು ಗೊಂದಲ ಆಗಿರ್ಬೋದು, ಸಮಸ್ಯೆಗಳಾಗಿರ್ಬೋದು, ಇಲ್ಲ ಜಗಳ ಆಗಿರ್ಬೋದು, ಅವುಗಳಿಂದ ನಿಮ್ಮನ್ನು ದೂರ ಇಡಲಿಕ್ಕೆ ಈ ಒಂದು ಏನು ಬಾಬಾರವರ ಮಂದಿರಕ್ಕೆ ಹೋಗಿ ನೀವು ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊಂಡು ಬರ್ತೀರಲ್ಲ ಆ ಸಮಯ ಅದನ್ನು ತಪ್ಪಿಸುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ. ಹಾಗಾಗಿ ನಿಮ್ಮನ್ನು ನೀವು ಬಹಳ ಹಿಡಿತದಲ್ಲಿ ಇಟ್ಕೊಳ್ಳಿ. ಮನಸ್ಸನ್ನು ಚಂಚಲತೆಗೆ ಜಾರಿಸ್ಕೊಳ್ಬೇಡಿ. ಯಾರನ್ನು ಕೂಡ ಅನುಕರಣೆ ಮಾಡಬೇಡಿ. ಯಾರ ಜೊತೆಗೂ ಕೂಡ ನಿಮ್ಮ ಜೀವನವನ್ನು ಹೋಲಿಕೆ ಮಾಡ್ಕೊಳ್ಬೇಡಿ. ನಿಮ್ಮ ವ್ಯಕ್ತಿತ್ವ ವಿಶೇಷವಾಗಿದೆ, ಅದರ ಮೇಲೆ ನಂಬಿಕೆ ಇಟ್ಟು ಪ್ರಾಮಾಣಿಕ ಪ್ರಯತ್ನ ಪಡಿ. ಈ ಸಮಯ ಸ್ವಲ್ಪ ಆ ಕಡೆ ಈ ಕಡೆ ಸ್ವಲ್ಪ ನಿಮ್ಮನ್ನು ತಗ್ಸಿರ್ಬೋದು, ಕುಗ್ಸಿರ್ಬೋದು, ಆದರೆ ನೀವು ಎತ್ತರದ ಸ್ಥಾನಕ್ಕೆ ಹೋಗ್ತೀರಾ. ಒಂದು ವಿಶೇಷವಾದ ವ್ಯಕ್ತಿತ್ವದ ಜೊತೆಗೆ ವಿಶೇಷವಾದದನ್ನು ಪಡ್ಕೊಳ್ತೀರಾ. ಅಂಥದ್ದು ನಿಮ್ಮ ಭಾಗ್ಯದಲ್ಲಿದೆ. ಆದರೆ ನಿಮಗೆ ಅನುಭವ ಕೆಲವೊಂದು ಸಾರಿ ಕೆಲವು ವಿಚಾರಗಳಿಂದ ಸಿಗುತ್ತಲ್ಲ, ಆ ಅನುಭವದ ಮೂಲಕ ನೀವು ನಿಮ್ಮನ್ನು ಅರ್ಥ ಮಾಡ್ಕೊಂಡಾಗ ಖಂಡಿತವಾಗೂ ಒಳ್ಳೆಯ ಪರಿವರ್ತನೆ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ. ಟ್ಯಾರೋ ರೀಡಿಂಗ್ ಕಾರ್ಡ್ಗಳ ಒಂದು ಮಾಹಿತಿಯನ್ನು ವಿಸ್ತಾರಗೊಳಿಸಿದ್ದೀನಿ ಸ್ನೇಹಿತರೆ. ಹಾಗಾದರೆ ಇವತ್ತಿನ ಸಾಯಿ ಟ್ಯಾರೋ ರೀಡಿಂಗ್ನ ಮಾಹಿತಿ ನಿಮ್ಮ ಜೀವನಕ್ಕೆ ಗುರುವೇ ನೀಡ್ತಾ ಇರುವ ಸಂದೇಶವಾಗಿದೆ ಅಂತ ಹೇಳಿ ನಿಮಗೆ ಅನಿಸಿದರೆ, ಖಂಡಿತವಾಗಿಯೂ ಹತ್ತಿರವಾಗಿದ್ದರೆ ಕೃತಜ್ಞತಾ ಭಾವದಿಂದ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಎಲ್ಲರೂ ಸೇರಿ ಹೇಳೋಣ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ ಸಾಯಿ ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ ದತ್ತ ಹರೇ ಹರೇ.